ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶಾಕಿಂಗ್ ಅಪ್ಡೇಟ್ಗಳು ಬರ್ತಾ ಇದೆ. ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇದೆಲ್ಲ ನೋಡ್ತಾ ಇದ್ದರೆ ನ್ಯೂಸ್ಗಳನ್ನ ಖಂಡಿತವಾಗ್ಲೂ ಈ ಸಲ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯಗೊಳ್ಳುತ್ತೆ ಅಂತ ಅನಿಸಿದೆ. ಬಟ್ ಈ ಥರ ಆಯಿತು ಅಂದರೆ ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಬಟ್ ವಿಷಯ ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 12ನ ಬೇರೆ ಕಡೆ ಸೆಟ್ನ ಹಾಕಿದ್ರು. ಅದು ಕೂಡ ಒಂದು ಸ್ಟುಡಿಯೋ, ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಸೆಟ್ ಹಾಕಿದ್ದಂಥದ್ದು. ಸೊ ಇಲ್ಲಿ ಹಾಕಿ ಅದ್ದೂರಿಯಾಗಿ ಎಲ್ಲ ಕೂಡ ರೆಡಿ ಕೂಡ ಮಾಡಿದ್ದಾರೆ. ಅದಕ್ಕೆ ತುಂಬ ಕೋಟಿ ಸುರಿದ್ದಾರೆ ಅಂತ ಕೂಡ ಹೇಳ್ಬೋದು. ಇವಾಗ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ಒಂದು ವೇಸ್ಟ್ ಅಂತ ಬರುತ್ತೆ, ಮತ್ತು ಅಲ್ಲೆಲ್ಲ ಒಂದು ಜಾಲಿವುಡ್ ಏನಿದೆ ಅಲ್ಲಿ ವೇಸ್ಟ್ಗಳಾಗ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಪೊಲ್ಯೂಷನ್ನ ಕ್ರಿಯೇಟ್ ಮಾಡ್ತಿದೆ. ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಮಾಡಿಲ್ಲ. ಸೊ ಸೀದಾ ಮೋರಿಗೆ ಹೋಗೋ ರೀತಿ ಮಾಡಿದ್ದಾರೆ, ಅದರಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ಮೇನ್ ವಿಷಯ ಆಗಿರುವಂಥದ್ದು. ಆ್ಯಂಡ್ ನನಗೆ ಇಲ್ಲಿ ಒಂದು ವಿಷಯ ಅರ್ಥ ಆಗಿರೋದೇನೆಂದರೆ ಎಷ್ಟು ದೊಡ್ಡ ಮಟ್ಟಿಗೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಅವರು ಈ ಶೋಗೋಸ್ಕರ ತುಂಬ ದೊಡ್ಡ ಮಟ್ಟಿಗೆ ದುಡ್ಡು ಸುರಿತಾರೆ. ಓಕೆನಾ, ಹಿಂಗಿರಬೇಕಾದ್ರೆ ಇದನ್ನೆಲ್ಲ ಯಾಕೆ ಫಾಲೋ ಅಪ್ ಮಾಡಲ್ಲ, ಇದನ್ನೆಲ್ಲ ಯಾಕೆ ಮೊದಲೇ ಕೇರ್ ತೊಗೊಳ್ಳಲ್ಲ ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ಪ್ರತಿ ಸೀಸನ್ ಏನೋ ಒಂದು ಕತೆ ಆಗುತ್ತೆ, ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ, ಈ ಥರ ಸ್ವಲ್ಪ ಸೀರಿಯಸ್ ಆಗೇ ಇದೆ ಅಂತ ಅನಿಸಿದೆ. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ಹೋರಾಟಗಾರರೆಲ್ಲ ಹೋಗ್ಬಿಟ್ಟು ಬೀಗ ಹಾಕಿರುವಂಥದ್ದು, ಜೊತೆಗೆ ಎಲ್ಲ ಹೋರಾಟ ಮಾಡ್ತಿರುವಂಥದ್ದು, ಇದೆಲ್ಲ ನೋಡ್ತಿದ್ದೀರಾ. ಇದು ಯಾವ ಲೆವೆಲ್ಗೆ ಹೋಗುತ್ತೆ, ಏನಾಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಬಟ್ ಏನಂದರೆ ನಾನು ಅಂದ್ಕೊಳ್ಳೋಂಥದ್ದು ಪ್ರತಿ ಸೀಸನ್ ಏನೋ ಒಂದು ಆಗ್ತಿರುತ್ತೆ. ಸೊ ಅಟ್ಲೀಸ್ಟ್ ಈ ಸೀಸನ್ ಆದರೂ ಅದು ಯಾವುದು ಕೂಡ ಆಗದಂತೆ ಏನಾದ್ರು ಒಂದು ಕೇರ್ ತೊಗೊಳಕ್ಕಾಗಲ್ವ ಇವ್ರ ಕೈಲಿ? ಅಟ್ಲೀಸ್ಟ್ ಮೊದಲೇ ಇವೆಲ್ಲನೂ ಕೂಡ ಆಗ್ಬೋದು ಅಂತ ಒಂದು ಗೆಸ್ಸರ್ ಮಾಡೋಕ್ಕಾಗಲ್ವಾ? ಯಾಕಂದರೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಸಾಲ್ವ್ ಮಾಡ್ಕೋಬೋದಾಗಿತ್ತು. ಬಟ್ ಅದನ್ನೆಲ್ಲ ಯಾಕೆ ಮೊದಲೇ ಮಾಡ್ಕೊಳ್ಳಲ್ಲ, ಏನು ಕತೆ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ಇವಾಗ ಏನಪ್ಪ ಅಂದರೆ ಸೀಸನ್ ಏನಾದರೂ ಸ್ಟಾಪ್ ಆಯಿತು ಅಂದರೆ ಅದು ಹೊಡೆತ ಬೀಳುತ್ತೆ. ಬಟ್ ಏನಾದರೂ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನೋಟಿಸ್ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೇನು ರಿಪ್ಲೈ ಬರುತ್ತೆ, ಏನು ಕತೆ ಏನಾಗ್ಬೋದು ಕಾದು ನೋಡಬೇಕಾಗುತ್ತೆ. ದುಡ್ಡಿದೆ, ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಕಂಡುಹಿಡ್ಕೋಬೋದು. ಏನು ಸೊಲ್ಯೂಷನ್ ಕೂಡ ಅಂತಲೂ ಗೊತ್ತಿದೆ, ಏನು ಮಾಡ್ಬೋದು ಅಂತ ಕೂಡ ಅಲ್ವಾ? ಸೊ ಅದನ್ನು ಮಾಡಿದ್ರೆ ತುಂಬ ಬೇಗ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಾಂದರೆ ಇದು ಬೇರೆ ಥರನೇ ಆಗುವಂಥ ಸಾಧ್ಯತೆ ಕೂಡ ಇದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ ಗುರು, ಆಗಿರೋದು ಒಂದೇ ವಾರ ಅಲ್ಲೇ ಈ ಥರನ. ಆ ಬಿಗ್ ಬಾಸ್ ಮನೆ ಆ ಜಾಗ ಆ ಥರ ಕೆಟ್ಟದಾಗಿತ್ತು ಅಂತ ಅಂದ್ಕೊಂಡ್ರೆ ಇಲ್ಲೂ ಅದೇ ಕತೆ. ಏನೋಪ್ಪ ನಮ್ಮ ಕನ್ನಡ ಬಿಗ್ ಬಾಸ್ಗೆ ಯಾಕೆ ಹಿಂಗೋ ನನಗಂತೂ ಅರ್ಥ ಆಗ್ತಿಲ್ಲ. ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಬೇಕು ಯಾವುದೇ ಶೋಗಳನ್ನಾದರೂ ಕೂಡ, ಅದು ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ನೋಡೋಣ, ಲೀಗಲಾಗಿ ಹೋಗ್ತಾರೆ, ಏನಾಗುತ್ತೆ ಏನು ಕತೆ ನೋಡೋಣ. ಬಟ್ ಬೀಗ ಆಗ್ತಿರೋಂಥದ್ದು ಮತ್ತು ಸಿಬ್ಬಂದಿಗಳೇನೋ ಕೂಡ ಆಚೆ ಹೋಗಿ ಅಂತ ಹೇಳ್ತಿದಾರಂತೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನು ಕತೆನೋ ದೇವ್ರೆ, ನೋಡುವ. ಇವಾಗ ತಾನೇ ಸ್ವಲ್ಪ ಜಗಳಗಳೆಲ್ಲ ಶುರು ಆಗ್ತಿತ್ತು ಬಿಗ್ ಬಾಸ್ ಮೇಲೆ. ಇವಾಗ ನೋಡ್ರಿ ಈ ಕತೆಗಳು. ಯಾಕೋ ಬಿಗ್ ಬಾಸ್ ಅನ್ನೋದೇ ಯಾಕೋ ಸರಿ ಬರ್ತಿಲ್ಲ, ಒಂದು 2-3 ಸೀಸನಿಂದ ವರ್ಕೌಟ್ ಆಗ್ತಿಲ್ಲ. ಬರೀ ಲೀಗಲಾಗಂತೆ ಅದಂತೆ ಈ ಕೇಸ್ ಆ ಕೇಸ್ ಅಂತ ಅಂದ್ಕೊಂಡು ಇದೇ ಆಗ್ತಿದೆ ಹೊಡೆದಾಟಗಳು. ನೋಡೋಣ ಸರಿ ಮಾಡ್ಕೋತಾರ, ಏನು ಮಾಡ್ತಾರೆ, ಏನು ಅನಿಸುತ್ತೆ ಗೈಸ್ ನಿಮಗೆ? ಅಕಸ್ಮಾತ್ ಎಂಡ್ ಮಾಡ್ರೆ ಏನು ಅನಿಸುತ್ತೆ ಫೀಲು?